ಕಾಲ ಕೆಳಗೆ ಇರುವ ಧೂಳವಾಗಿ ಯಾವತ್ತೂ ನೋಡಬೇಡಿ. ಕಣ್ಣಲ್ಲಿ ಬಿತ್ತಾಗುವುದು ಅದು ಧೂಳಿನ ಬೆಳೆ. ಹಾಗೆಯೇ ಯಾರನ್ನು ನೀವು ನೋಡಬೇಡಿ. ಎಲ್ಲರಿಗೂ ಒಂದಲ್ಲ ಒಂದು ದಿನ ಗೌರವ ಸಿಕ್ಕೇ ಸಿಗುತ್ತೆ. ಅದು ಗೊತ್ತಾಗುವುದು ಸಮಯ ಬಂದಾಗಲೇ. ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡಬೇಡಿ. ಯಾಕೆಂದರೆ ನಿಮ್ಮನ್ನು ಆಡಿಸಲು ಮೇಲೆ ಒಬ್ಬ ಇದ್ದಾನೆ ಎಂದನ್ನು ಮರೆಯಬೇಡಿ. ದೊಡ್ಡವರಾಗಲು ಪ್ರಯತ್ನ ಪಡಬೇಡಿ, ಒಳ್ಳೆಯವನಾಗಲು ಪ್ರಯತ್ನ ಪಡಿ. ಆಗ ನೀವೇ ದೊಡ್ಡವರಾಗುತ್ತೀರಾ. ನಾಯಿಗಳು ಪರಿಚಯವಿಲ್ಲದ ವ್ಯಕ್ತಿಗಳನ್ನು ಕಂಡಾಗ ಮಾತ್ರ ಬೊಗಳುತ್ತವೆ. ಆದರೆ ಕೆಲವು ಮನುಷ್ಯನು ಹಾಗಲ್ಲ. ನಮ್ಮ ಜೊತೆ ಇದ್ದು ನಮ್ಮ ಬಗ್ಗೆ ಎಲ್ಲ ತಿಳಿದಿದ್ದರೂ ನಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಬಳಗಿಕೊಂಡು ಓಡಾಡುತ್ತಿರುತ್ತಾರೆ. ಇರುವೆ ಯಾರಿಗೆ ಕಚ್ಚಿದರೂ ಸಾಯುವುದು ಇರುವೆದೇ ಎಂಬ ಅರಿಯುವ ಮನುಷ್ಯ ಇನ್ನೊಬ್ಬರಿಗೆ ಕೆಡುಕನ್ನು ಬಯಸಿದರೆ ತನಗೆ ಕೇಡು ಉಂಟಾಗುತ್ತದೆ ಎಂಬ ಮಾತ್ರ ಅರಿಯುವುದಿಲ್ಲ. ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗಬೇಕು ಅಂದರೆ ಈ 2 ತಪ್ಪುಗಳನ್ನು ಯಾವತ್ತೂ ಮಾಡಬೇಡಿ. ಮೊದಲನೆಯದು, ಅತಿಯಾಗಿ ಯಾರನ್ನು ನಂಬಬೇಡಿ. ಎರಡನೆಯದು, ಕೆಲಸವನ್ನು ನೀವು ಮನಸ್ಸಿಟ್ಟು ಮಾಡಿ. ಕೈಯಲ್ಲಿ ಕೋಟಿ ಇದ್ದರೂ ಹಿರಿಯರ ಕಣ್ಣೊಡನೆ ಕಾಲಿಗೆ ಬೀಳೋದು ಸಂಸ್ಕಾರ. ಎಷ್ಟೇ ಆಧುನಿಕತೆ ಬಂದರೂ ಹಣೆಯ ಮೇಲೆ ಬೊಟ್ಟು ಸಂಸ್ಕಾರ. ಡಿಗ್ರಿ ಮೇಲೆ ಡಿಗ್ರಿ ಪಡೆದರೂ ಗುರುಗಳು ಕಂಡಾಗ ತೋರುವ ಭಯ ಭಕ್ತಿ ಅದುವೇ ಸಂಸ್ಕಾರ. ಮೌನ ಮನಸ್ಸನ್ನು ಶುದ್ಧಿ ಮಾಡುತ್ತೆ. ಸ್ನಾನ ದೇಹವನ್ನು ಶುದ್ಧಿ ಮಾಡುತ್ತೆ. ಜ್ಞಾನ ಬುದ್ಧಿಯನ್ನು ಶುದ್ಧಿ ಮಾಡುತ್ತೆ. ಪ್ರಾರ್ಥನೆ ಆತ್ಮವನ್ನು ಶುದ್ಧಿ ಮಾಡುತ್ತೆ. ದಾನ ಸಂಪಾದನೆಯನ್ನು ಶುದ್ಧಿ ಮಾಡುತ್ತೆ. ಉಪವಾಸ ಆರೋಗ್ಯವನ್ನು ಶುದ್ಧಿ ಮಾಡುತ್ತೆ. ಕ್ಷಮೆ ಸಂಬಂಧವನ್ನು ಶುದ್ಧಿ ಮಾಡುತ್ತೆ. ಜೀವನದಲ್ಲಿ ಯಾವುದಕ್ಕೂ ಚಿಂತೆ ಮಾಡಿ ಕೊರಗಬಾರದು. ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಬೇಕು, ಕೆಡುಕಾದರೆ ಅನುಭವ ಎಂದು ಪರಿಗಣಿಸಬೇಕು. ಅಹಂಕಾರದಿಂದ ನೆರೆದವರೆಲ್ಲ ಇಂದು ಭಿಕ್ಷುಕರಂತೆ ದುಃಖ ಅನ್ನಕ್ಕಾಗಿ ಬರತಾರುತ್ತಿದ್ದಾರೆ. ಅದರಲ್ಲಿಯೂ ಅಹಂಕಾರಗಳಿಂದ ಹುಡುಕಿಕೊಳ್ಳುತ್ತದೆ. ಒಂದು ದಿನ ಸಾಲಿಗೆ ಜೀವನ ಪೂರ್ತಿ ಬದುಕುವೆ ಎಂದು ನಿಜ. ಆದರೆ ಒಳಿದು ಬದುಕಲು ಆನಂದದಿಂದ ಬದುಕುಬಿಡಿ. ಯಾಕೆಂದರೆ ಇನ್ನೊಂದು ಹುಟ್ಟಿಗೆ ಎಷ್ಟು ಜನ್ಮ ಕಾಯಬೇಕೋ ಯಾರಿಗೆ ಗೊತ್ತಿಲ್ಲ. ಗೆದ್ದವರು ಸಂತೋಷದಿಂದಿರುತ್ತಾರೆ, ಸೋತವರು ಯೋಚಿಸುತ್ತಾ ಇರುತ್ತಾರೆ. ಸೋಲು ಗೆಲುವು ಶಾಶ್ವತವಲ್ಲ ತಿಳಿದವರು ಪ್ರತಿದಿನ ಸಂತೋಷದಿದ್ದಾರೆ. ನಮ್ಮ ಪ್ರಭಾವ ನೋಡಿ ಬಲಿ ಬರುವ ಜನಗಿಂತ ನಮ್ಮ ಸ್ವಭಾವ ನೋಡಿ ಬರುವ ಜನರನ್ನು ಯಾವತ್ತೂ ಮರೆಯಬೇಡಿ. ರಾತ್ರಿಯಲ್ಲಿ ಹೂವು ತಿಳಿದರೂ ಅಲ್ಲ, ಬೆಳಗ್ಗೆ ಬಂದು ಮಂದಿರಕ್ಕೆ ಹೋಗುತ್ತದೋ ಅಥವಾ ಶ್ಮಶಾನಕ್ಕೆ ಹೋಗುತ್ತಿದ್ದರು. ಆದ್ದರಿಂದ ಜೀವನ ಪ್ರತಿ ಕ್ಷಣವೂ ತುಂಬ ಅಮೂಲ್ಯವಾದದ್ದು. ನಿಮಗಾಗಿ ಕಾಯುವವರನ್ನು ಸಮಯ ಕೊಡಿ. ತಿಂಡಿನ ತಲುಪಿದ ಮೇಲೆ ಅಂಬಿಕೆ ಯಾರು? ಅಕ್ಷರ ಕಲಿತ ಮೇಲೆ ಗುರು ಯಾರು? ಶ್ರೀಮಂತಿಕೆ ಬಂದ ಮೇಲೆ ಬಡವ ಯಾರು? ಅವಶ್ಯಕತೆ ಮುಗಿದ ಮೇಲೆ ನಾನ್ಯಾರು ನೀನ್ಯಾರು? ಇಷ್ಟೇ ಪ್ರಪಂಚ. ಸ್ವರ್ಗ ನರಕ ಎರಡರ ಕೆಳಗೆ ಒಂದೇ. ಆದರೆ ಯಾವುದರ ಬಾಗಿಲು ತೆರೆಯಬೇಕು ಎಂಬ ಆಯ್ಕೆ ನಿಮಗಾಗಿರುತ್ತೆ. ಮೌನ ಕಲಿಸುವಷ್ಟು, ಮೌನ ಕೊಡುವಷ್ಟು ನೆಮ್ಮದಿ, ಮೌನದಿಂದ ಬರುವಷ್ಟು ತಾಳ್ಮೆ ಯಾವುದರಲ್ಲೂ ಸಿಗುವುದಿಲ್ಲ. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ ಆ ಒಳ್ಳೆಯತನ ನಮ್ಮನ್ನು ಕೈ ಬಿಡಲಾಗದಷ್ಟು ಸತ್ಯ. ಕೊನೆಗೂ ಒಂದು ಮಾತು, ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಪ್ರತ್ಯೇಕವಾದ ವ್ಯಕ್ತಿ ಇರುತ್ತಾನೆ. ಹಣೆ ಬರಹದಲ್ಲಿ ಇಲ್ಲದೇ ಇದ್ದರೂ ಮನಸ್ಸಿನಲ್ಲಿ ಶಾಶ್ವತವಾಗಿರುತ್ತಾನೆ. ಒಬ್ಬರಿಗೆ ನೋವು ಕೊಟ್ಟರೂ ನಾವು ಖುಷಿಯಾಗಿರುವುದು ಜೀವನವಲ್ಲ. ನಾವು ನೋವಲ್ಲಿದ್ದರೂ ಮತ್ತೊಬ್ಬರಿಗೂ ಖುಷಿ ಕೊಡುವ ರೀತಿ ನಿಜವಾದ ಜೀವನ. ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.